ಹಲೋ, ಹಾಯ್, ನಮಸ್ತೆ ಎಲ್ಲರಿಗೂ. ನಮ್ಮ ಕುಂದಾಪುರ ಕೈ ರುಚಿಯಿಂದ ಒಂದು ಗೊಂಗೂರು ಸೊಪ್ಪಿನ ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ. ಗೊಂಗೂರು ಸೊಪ್ಪು ನಮ್ಮ ಮನೆಯಲ್ಲೇ ಬೆಳೆದಿದೆ. ಅದನ್ನು ನೀಟಾಗಿ ಬಿಡಿಸಿ ತೊಳೆದ್ಬಿಟ್ಟು ಸೈಡಿಗೆ ಇಟ್ಕೊಂಡೆ. ಇವಾಗ ಅದಕ್ಕೆ ಒಂದು ಮಸಾಲ ರೆಡಿ ಮಾಡ್ತಾಯಿದ್ದೀನಿ. ಒಂದು ಕಡಾಯಿ ಬಿಸಿ ಆಯಿತು. ಒಂದು 4 ಬ್ಯಾಡಗಿ ಮೆಣಸು, 4-5 ನಿಮ್ಮ ಎಷ್ಟು ಖಾರ ಬೇಕೋ ಅಷ್ಟು. ಆಮೇಲೆ ಜೀರಿಗೆ 1 ಚಮಚ, ಅರ್ಧ ಚಮಚ ಧನಿಯಾ, 1/4 ಚಮಚ ಮೆಂತ್ಯ, ಆಮೇಲೆ ಬೆಳ್ಳುಳ್ಳಿ ಹೆಸಳು ಒಂದು 4-5 ಬಿಡಿಸಿ ಇಟ್ಕೊಂಡಿದ್ದೀನಿ. ಆಮೇಲೆ ಕರಿಬೇವು ಇಷ್ಟು ಹಾಕಿ ಡ್ರೈ ಮಾಡಿ ಇದನ್ನು ಚೆನ್ನಾಗಿ ಘಮ ಬರೋ ತನಕ ಫ್ರೈ ಮಾಡಬೇಕು. ಎಣ್ಣೆ ಹಾಕಿಲ್ಲ ನಾನು, ಆಮೇಲೆ ಪುಡಿ ಮಾಡಬೇಕಾಗತ್ತೆ. ಹಾಗಾಗಿ ಹೀಗೆ ಫ್ರೈ ಆಗಿದೆ ಸಣ್ಣ ಉರಿಯಲ್ಲಿ. ಇದರಿಂದ ಒಂದಿನ ಪಪ್ಪು ಮಾಡಿದೆ. ಆಮೇಲೆ ಸ್ವಲ್ಪ ಹುಳಿ ಜಾಸ್ತಿ ಇರುತ್ತೆ, ಹಾಗಾಗಿ ಚಟ್ನಿ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಚಟ್ನಿ ಮಾಡ್ತಾಯಿದ್ದೀನಿ. 2ನೇ ಬಾರಿ ಮಾಡ್ತಾಯಿರೋದು. ನಾವು ಒಂದು ಗಿಡ ನಟ್ಟಿದ್ದೀವಿ, ತುಂಬ ಚೆನ್ನಾಗಿ ಬೆಳೆದಿದೆ ಅದು. ನೋಡಿ, ಈ ಥರ ಸೊಪ್ಪುಗಳನ್ನೆಲ್ಲ ಬಿಡಿಸಿ ಇಟ್ಕೊಂಡಿದ್ದೆ. ಹಾಗೆ ಅದನ್ನು ಪುಡಿ ಹುರಿದ್ಬಿಟ್ಟು ತಣ್ಣಗಾಗೋಕೆ ಇಟ್ಬಿಟ್ಟಿದ್ದೀನಿ. ಇದು ನೀಟಾಗಿ ಬಿಡಿಸಿ ಎಲ್ಲ ನೀರಲ್ಲಿ ತೊಳೆದ್ಬಿಟ್ಟು ಇವಾಗ ಒಂದು ಕಡಾಯಿಗೆ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. 2 ಚಮಚ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಅದನ್ನು ಈ ಸೊಪ್ಪನ್ನ ಹಾಗೆ ಹಾಕಿ ಬಾಡಿಸ್ಬೇಕು ಚೆನ್ನಾಗಿ. ನೀವು ಇಷ್ಟು 2 ಕಟ್ಟು ತೊಗೊಂಡಿದ್ರೂ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಒಂದು ದೊಡ್ಡ ಕಟ್ಟು ಸೊಪ್ಪನ್ನ ಬಿಡಿಸಿ ಎಲೆನ ಹೀಗೆ ಬಾಡಿಸ್ತಾ ಇದ್ದೀನಿ. ಇದೇನು ಮಿಕ್ಸಿಗೇನು ಹಾಕೋದು ಬೇಡ, ಹೀಗೆ ಅದು ಮುದ್ದೆ ಆಗಿಬಿಡುತ್ತೆ. ನೋಡಿ, ಫುಲ್ಲು ಬೆಂದೋಗಿದೆ, ಚಟ್ನಿ ಥರ ಇದೆ ಆಗಿಬಿಡುತ್ತೆ. ಸ್ವಲ್ಪನೇ ಮಾಡಿರೋದು, ತುಂಬ ಜಾಸ್ತಿ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ. ಸುಮ್ಮನೆ ಇದು ಸೈಡಿಗೆ ತುಂಬ ಬಿಸಿ ಬಿಸಿ ಅನ್ನಕ್ಕೂ ತುಪ್ಪ ಹಾಕ್ಕೊಂಡು ಒಬ್ಬೊಬ್ಬರು ತಿಂತಾರೆ. ಈ ಜ್ವರ ಎಲ್ಲ ಬಂದರೆ ಬಾಯಿ ಟೇಸ್ಟು ರುಚಿ ಇರೋದಿಲ್ಲ. ನೋಡಿ, ಈ ಚಟ್ನಿ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಆದರೆ BP ಇದ್ದವರು ಸ್ವಲ್ಪ ಹುಳಿ ಇರುತ್ತಲ್ಲ, ಸ್ವಲ್ಪ ಕಡಿಮೆ ತಿನ್ನಬೇಕು. ತುಂಬ ಚೆನ್ನಾಗಿರುತ್ತೆ. ಗೊಂಗೂರು ಸೊಪ್ಪು ಅಂತ ಆಂಧ್ರ ಕಡೆಯವರು ತುಂಬ ಮಾಡ್ತಾರೆ. ನಾವು ಇಲ್ಲಿ ಮಾಡೋದು ಕಡಿಮೆ. ಇದು ಒಂದು ಸರ್ತಿ ನೋಡೋಣ ಅಂತ ಮಾಡಿದ್ದೆ. ಬೇಳೆ ಜೊತೆಗೆ ಪಪ್ಪು ಮಾಡಿದ್ದೆ, ಅದಾದರೆ ಅಷ್ಟು ಚೆನ್ನಾಗಾಗಿಲ್ಲ. ಈಗ ಈ ಪುಡಿ ಎಲ್ಲ ಇದು ಹುರಿದಿರೋದು ತಣ್ಣಗಾಗಿದೆ. ಇದನ್ನೀಗ ಒಂದು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಂಡು ಬರ್ತೀನಿ. ಎಲ್ಲೂ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್, ಕೊನೆ ತನಕ ನೋಡಿ. ಹೀಗೆ ಒಂದು ತಣ್ಣಗಾಗಿದೆ. ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಪೌಡ್ರ್ ಮಾಡ್ತೀನಿ. ಅದನ್ನು ಪೌಡ್ರ್ ಮಾಡ್ಕೊಂಡು ಬಂದೆ. ಇವಾಗ ಇಷ್ಟು ನೈಸ್ ಇದಾಗಿದೆ, ಸಾಫ್ಟ್ ಆಗಿದೆ. ಮಾಡ್ಕೊಂಡು ಬಂದಿರೋ ಪುಡಿನ ಸಹ ಇದ್ರ ಜೊತೆ ಹಾಕಿಬಿಡ್ತೀನಿ. ಇವಾಗ ಸೇಮ್ ಖಾರ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ, ಯಾಕಂದರೆ ಇದು ಹುಳಿ ಅಲ್ವಾ. ಉಪ್ಪು ಮತ್ತು ಖಾರ 2 ಜಾಸ್ತಿ ಹಾಕಿಬಿಟ್ರೆ ಇದಕ್ಕೆ ಅಡ್ಜಸ್ಟ್ ಆಗುತ್ತೆ. ಇಲ್ಲಾಂದರೆ ಸ್ವಲ್ಪ ಹುಳಿ ಬರುತ್ತೆ. ಆಮೇಲೆ ಒಗ್ಗರಣೆ ಎಲ್ಲ ಹಾಕಿದ ಮೇಲೆ ಇನ್ನೂ ಚೆನ್ನಾಗಾಗುತ್ತೆ. ಲಾಸ್ಟಲ್ಲಿ ಒಗ್ಗರಣೆ ಹಾಕಬೇಕು. ಆ ಒಗ್ಗರಣೆ ಕೊಟ್ಟುಬಿಟ್ರಾದ್ರೂ ಈ ಚಟ್ನಿ ಬೊಮ್ಮಟ್ಟಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಕಲ್ಲರ್ ಮಾತ್ರ ಸ್ವಲ್ಪ ಆ ಥರ ಇದೆ. ಚಟ್ನಿ ನೋಡಿ, ಇವಾಗ ಫುಲ್ ಬಾಗಿದೆ. ಆಯಿತು, ಮಸಾಲನೂ ಹಾಕಿ ಆಯಿತು, ಎಲ್ಲ ಆಯಿತು. ಇದಕ್ಕೊಂದು ಚಿಕ್ಕ ಒಗ್ಗರಣೆ ಮಾಡ್ತಾಯಿದ್ದೀನಿ. ಇವಾಗ ಒಂದು ಪಾತ್ರೆಯಲ್ಲಿ ಒಂದು ಚಿಕ್ಕದು ಒಗ್ಗರಣೆ ಪಾತ್ರೆ ಇದೆ, ಅದಕ್ಕೆ 1 ಸ್ಪೂನು 2 ಹಾಕ್ತೀನಿ. ಎಣ್ಣೆ ಹಾಕಿದರೆ ಏನಾಗಲ್ಲ, ಚೆನ್ನಾಗಿರುತ್ತೆ. ಇವಾಗ ಎಣ್ಣೆ ಬಯಸಿ ಆಗ್ತಾ ಇದ್ದ ಹಾಗೆ ಸ್ವಲ್ಪ ಬೆಳ್ಳುಳ್ಳಿನೂ ಜಜ್ಜಿ ಇಟ್ಕೊಂಡಿದ್ದೀನಿ. ಇವಾಗ 1 ಚಮಚ ಕಡಲೆಬೇಳೆ, 1 ಚಮಚ ಉದ್ದಿನಬೇಳೆ ಯಾವ ಒಗ್ಗರಣೆಗೆ ಬಿದ್ರೂ ಗಮ್ಮಂತ ಬರುತ್ತೆ. ಆಮೇಲೆ ಜೀರಿಗೆ 1/2 ಚಮಚ, ಸಾಸಿವೆ 1/2 ಚಮಚ, ನಂತರ ಬೆಳ್ಳುಳ್ಳಿ 4 ಎಸಳು ಜಜ್ಜಿ ಇಟ್ಕೊಂಡಿದ್ದೀನಿ. ಕೊನೆಯಲ್ಲಿ ಕರಿಬೇವು 4 ಎಸಳು ಹಾಕ್ಕೊಂಡ್ರೆ
ಒಗ್ಗರಣೆ ರೆಡಿಯಾಗೇ ಬಿಡ್ತು. ಪಟ ಅಂತ ಇದೆ. ಸಣ್ಣ ಉರಿ ಗಮ್ಮತ್ತ ಉದ್ದಿನ ಬೇಳೆದು ಘಮ ಬರ್ತಾ ಇದೆ. ಹಾಗೆ ಬಿಸಿ ಬಿಸಿ ಒಗ್ಗರಣೆನ ಚಟ್ನಿಗೆ ಕೊಟ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸರ್ತಿ ಮಾಡಿ ನೋಡಿ, ಇಲ್ಲ ಅಂದರೆ ಹೇಗಾಗಿದೆ ಅಂತ ಒಂದು ಕಮೆಂಟ್ ಹಾಕಿ. ತುಂಬ ಚೆನ್ನಾಗಿದೆ, ಯಮ್ಮಿಯಾಗಿ ಇದೆ. ಆಯಿತು, ರೆಡಿ ಆಯಿತು. ಇನ್ನೊಂದು ಒಳ್ಳೆ ಚಟ್ನಿಯೊಂದಿಗೆ ಮತ್ತೆ ಬರ್ತೀನಿ. ಲೈಕ್ ಬಾಯ್.